ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಭಕ್ತ ಮಹಾಶಯರಿಗೆ ಎಲ್ಲರಿಗೂ ಕೂಡ ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರ ಆಶೀರ್ವಾದಗಳು. 2026 ಜನವರಿಯಲ್ಲಿ ನಾವಿದ್ದೇವೆ. 2025 ಮುಗಿದೋಗಿದೆ. 2025ರಲ್ಲಿ ಮಾಸ ಭವಿಷ್ಯ ಬರಲಿಲ್ಲ ಅಂತ ಹೇಳಿ ಬಹಳಷ್ಟು ಜನ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರಿ. ಆದರೆ ವರ್ಷ ಭವಿಷ್ಯದ ಕಡೆ ಗಮನವನ್ನ ಹರಿಸ್ಲಿಕ್ಕೋಸ್ಕರ ಮಾಸ ಭವಿಷ್ಯವನ್ನ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈ ಜನವರಿ ಮಾಸದಲ್ಲಿ 12 ರಾಶಿಗಳ ಗೋಚಾರ ಫಲ ಹೇಗಿದೆ, 12 ರಾಶಿಯವರ ಫಲ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ಲಿಕ್ಕೆ ಹೊರಟಾಗ, ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ನಷ್ಟದಲ್ಲಿ ಶನಿ ಅಂತಕ್ಕಂಥವರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ನಷ್ಟಗಳಾಗ್ತಕ್ಕಂಥದ್ದು ಯಾವುದೇ ಒಂದು ವಿಚಾರವನ್ನ ತಗೊಳ್ಳಿ, ಹಣಕಾಸಿನ ವಿಚಾರವನ್ನ ತಗೊಂಡಾಗ ಅದರಲ್ಲೂ ಕೂಡ ನಷ್ಟ, ನೆಮ್ಮದಿಯೂ ಕೂಡ ನಷ್ಟವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮಾನಸಿಕವಾಗಿ ಆಲೋಚನೆಗಳನ್ನ ಹೆಚ್ಚಾಗಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ. ನಿಮ್ಮ ಬುದ್ಧಿಯನ್ನ ನಿಮ್ಮ ಕೈಯಲ್ಲೇ ಇಟ್ಟುಕೊಂಡು ತಿಂಗಳನ್ನ ಕಳೀತಕ್ಕಂತ ಕೆಲಸವನ್ನ ಮಾಡಿ ಮನಕ್ಲೇಶ, ಮನಸ್ಸು ಕೆಡಿಸ್ಕೊಂಡ್ಬಿಡ್ತೀರಾ. ಹೇಳಿಕೆ ಮಾತನ್ನ ಕೇಳಿ ನಾನಾ ರೀತಿಯ ದುರಾಲೋಚನೆಗಳನ್ನ ಮಾಡ್ತಕ್ಕಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ 11ನೇ ಮನೆಯಲ್ಲಿ ರಾಹು ಕುಂಭರಾಶಿಯಲ್ಲಿ ಇದ್ದಾನೆ. ಕುಂಭರಾಶಿಗೆ ಅಧಿಪತಿ ಶನಿ, ರಂಧ್ರ ರಾಹು ಅಂತ ನಾವು ಹೇಳ್ತೀವಿ. ಆ ರಾಹು ಏನ್ ಮಾಡ್ತಾನೆ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಕೊಡ್ತಾನೆ. ಅಧರ್ಮದ ರೀತಿಯಲ್ಲಿ ಹೋಗ್ಲಿಕ್ಕೆ ಬಹಳಷ್ಟು ಆಲೋಚನೆಯನ್ನ ಕೊಡ್ತಾನೆ. ಇನ್ನು 4ನೇ ಮನೆಯಲ್ಲಿ ಗುರು ಮಿಥುನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಗುರುವಿನ ಬಗ್ಗೆ ನಾವು ಆಲೋಚನೆಯನ್ನ ಮಾಡಿದಾಗ ಈ 4ನೇ ಮನೆಯಲ್ಲಿ ಮಾನಹಾನಿ ಆಗ್ತಕ್ಕಂಥದ್ದು, ನೀವು ಮಾಡದ ತಪ್ಪನ್ನ ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಜೊತೆಗೆ ನೀವು ಕೊಟ್ಟಂತ ಹಣ ವಾಪಸ್ ಬರದೇ ಇರತಕ್ಕಂಥದ್ದು, ಅಥವಾ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಜೊತೆಗೆ ಎಲ್ಲ ಒಂದು ಕಡೆ ದಂಡವನ್ನ ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಮಾತಿಗೆ ತಪ್ಪಿ ನಡೀತಕ್ಕಂತ ಒಂದು ಮಾಸವಾಗತ್ತೆ. ಕೆಲಸದಲ್ಲಿ ಬಹಳಷ್ಟು ಆಲೋಚನೆಯನ್ನ ಮಾಡಿ ನಿರ್ಧಾರವನ್ನ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗತ್ತೆ. ಮನಸ್ಸಿನ ಕೈಯಲ್ಲಿ ಬುದ್ಧಿಯನ್ನ ಕೊಡಬೇಡಿ. ಮನಸ್ಸಿನ ಕೈಯಲ್ಲಿ ಏನಾದ್ರೂ ಬುದ್ಧಿಯನ್ನ ಕೊಟ್ರೆ ನಾನಾ ರೀತಿಯ ಸಮಸ್ಯೆಗಳನ್ನ ನೀವೇ ಉತ್ಪತ್ತಿಯನ್ನ ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಕರ್ತವ್ಯ ನಿಷ್ಠೆಯಿಂದ, ಯಾರು ಕರ್ತವ್ಯ ನಿಷ್ಠೆಯನ್ನ ಇಟ್ಟುಕೊಂಡು ಕೆಲಸವನ್ನ ಮಾಡ್ತೀರೋ ಅಂತವರಿಗೆ ಬಹಳಷ್ಟು ಪ್ರಗತಿ ಅಂತಕ್ಕಂಥದ್ದು ಲಭ್ಯವಾಗತ್ತೆ. ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮದುವೆಯ ವಿಚಾರಕ್ಕೆ ಬಂದಾಗ, ಮದುವೆಗೆ ಎಲ್ಲವನ್ನೂ ಕೂಡ ತಯಾರಿ ನಡೆಸ್ಕೊಂಡಿರ್ತೀರಾ. ಹಣಕಾಸಿನ ಪರಿಸ್ಥಿತಿ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನ ಕೊಡುತ್ತೆ. ವಿಘ್ನಗಳು ಹೆದರಾಗತ್ತೆ. ಆ ವಿಘ್ನಗಳನ್ನ ಹೆದರಿಸಿದರೆ ನಿಮಗೆ ಮಾಂಗಲ್ಯ ಯೋಗ, ವಿವಾಹ ಯೋಗ, ಪಾಣಿಗ್ರಹಣ ಮಹೋತ್ಸವ ಯೋಗ ಅಂತಕ್ಕಂಥದ್ದು ಕಂಡು ಬರುತ್ತೆ. ಬಹಳಷ್ಟು ಜನ ಕೇಳ್ತೀರಾ, ಗುರೂಜಿ ಮೇಷರಾಶಿಯವರಿಗೆ ಭೂಮಿಯ ಯೋಗ ಅಂತಕ್ಕಂಥದ್ದಿಲ್ವಾ ಜನವರಿ ತಿಂಗಳಲ್ಲಿ? ಖಂಡಿತವಾಗಿ ಇದೆ. ನೋಡಿ, ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಸಹಿತ ನಿಮಗೆ ಭೂಮಿ ಅಂತಕ್ಕಂಥದ್ದು ಹೊಲಿದು ಬರ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೆ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳು ದುಬಾರಿಯಾಗಿ ಗಮನಕ್ಕೆ ಬಂದು ಅದರಿಂದ ಲಾಭಗಳನ್ನ ನೋಡ್ತಕ್ಕಂಥ ಒಂದು ಮಾಸವಾಗತ್ತೆ. ಲಾಭದಾಯಕವಾಗಿರ್ತಕ್ಕಂಥ ಒಂದು ಮಾಸ, ಭೂಮಿಯಿಂದ ಲಾಭಗಳನ್ನ ನೋಡ್ತಕ್ಕಂಥ ಒಂದು ಮಾಸವಾಗತ್ತೆ. ಇಂಥ ಒಂದು ಮಾಸವನ್ನ ಸದುಪಯೋಗವನ್ನ ಪಡಿಸ್ಕೊಳ್ಳಿ. ಆದಷ್ಟು ವಾಹನ ಚಾಲನೆಯನ್ನ ಮಾಡ್ತಕ್ಕಂಥವರಿಗೆ ನಾನು ನೇರವಾಗಿ ಹೇಳೋಕೆ ಇಷ್ಟಪಡ್ತೇನೆ, ಏಕಾಗ್ರತೆಯನ್ನ ಇಟ್ಟು ನೀವು ವಾಹನ ಚಾಲನೆಯನ್ನ ಮಾಡಬೇಕು. ಚಂಚಲತೆಯಿಂದ ವಾಹನ ಚಾಲನೆಯನ್ನ ಮಾಡಿದಾಗ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲೋ ದಂಡವನ್ನ ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ಎಚ್ಚರಿಕೆಯನ್ನ ವಹಿಸಿ, ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ಶರೀರದಲ್ಲಿ ಉಷ್ಣಾಂಶ, ಶೀತಾಂಶ ಸಮತೋಲನವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಈ ಮಾಸದಲ್ಲಿ. ಎಚ್ಚರಿಕೆಯಿಂದ ಮಾಸವನ್ನ ಕಳೀತಕ್ಕಂತಹ ಕೆಲಸವನ್ನ ಮಾಡಿ. ಹಾಗೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಪ್ರತಿನಿತ್ಯ ಸುಬ್ರಹ್ಮಣ್ಯನಿಗೆ
ಪಂಚ ಷಷ್ಠ ಅಂದರೆ 5 ಅಥವಾ 6 ಪ್ರದಕ್ಷಿಣಾ